ಎಲ್ರಿಗೂ ದುಡ್ಡು ಮಾಡೋ ಆಸೆ, ಬೇಗ ಬೇಗ ಶ್ರೀಮಂತರಾಗಬೇಕು, ಎಲ್ಲರಂತೆ ಸುಖ ಜೀವನ ಮಾಡಬೇಕು ಅಂದ್ಕೊಳ್ಳುವವರು ಎಲ್ಲೆಲ್ಲಿ ಹಣ ಸಿಗತ್ತೆ ಅಂತ ಹುಡುಕ್ತಾರೆ. ಹಾಗೆ ಹಣ ಹುಡುಕುತ್ತಾ ಹೋದವರಲ್ಲಿ ಕೆಲವರು ಅಡ್ಡದಾರಿ ಹಿಡಿದ್ರೆ ಮತ್ತೆ ಕೆಲವರು ಶ್ರಮದಿಂದ ಬೆಳೀತಾರೆ. ಮೇಲೆ ಹೇಳಿದ ಮೊದಲನೇ ಸಾಲಿಗೆ ಸೇರೋ ಮಹಿಳೆಯೊಬ್ಬಳು ಒಂದಲ್ಲ ಎರಡಲ್ಲ ಬರೋಬ್ಬರಿ 30,000 ಮಹಿಳೆಯರಿಗೆ ವಂಚನೆ ಮಾಡಿ ಪರಾರಿಯಾಗಿದ್ದಾಳೆ. ಇಲ್ಲಿ ನೋಡಿ, ಇಲ್ಲಿ ಇವರು ಎಸಿಪಿ ಇದ್ದಾರೆ. ಇಲ್ಲಿ ಆಯ್ತಾ, ಗ್ರಾಮೀಣ ಭಾಗಕ್ಕೆ ಇವರು ಎಸಿಪಿ ಇದ್ದಾರೆ. ಇವರು ಬಂದು ಈ ಭಾಗಕ್ಕೆ ಇನ್ಸ್ಪೆಕ್ಟರ್ ಇದ್ದಾರೆ. ನಾನು ಇವ್ರಿಗೆ ಇಲ್ಲೇ ಹೇಳ್ತಿದ್ದೀನಿ, ಇವ್ರ ಮನೆ ಹತ್ರ ಯಾರು ಬಂದು ಇವ್ರಿಗೆ ತೊಂದರೆ ಮಾಡ್ದಿರಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದಿದೆ. ಯಾರು ಲೋನ್ ತಗೊಂಡು ವಾಪಸ್ ಕಟ್ಬೇಕು, ಕೇಸ್ ಆಗೋರ್ಗು ಬರಬಾರ್ದು. ತೆಗಿರಿಯಪ್ಪ, ನಾನು ಬೇಕು ಅಂತ ಹೇಳಿದ ಆಯ್ತಾ. ಸೊ ಅವರು ನೋಡ್ಕೊಂತಾರೆ, ನಿಮ್ದು ಏನ್ ಲಿಸ್ಟ್ ಇದೆ ಅವ್ರಿಗೆ ಕೊಡಿ. ಇಲ್ಲಾಂದ್ರೆ ಒಂದ್ಸಲಿ ಇವರು ಈಗ ಮಳೆ ಬರ್ತಿದೆ, ತಾವ್ ಮನೆಗೆ ಹೋಗಿ ಸಂಜೆ ಮತ್ತೆ ನಾನು ಕಳಿಸ್ಕೊಡ್ತೀನಿ ಇವರಿಗೆ, ಆಯ್ತಾ. ಇಲ್ಲಿಲ್ಲ ಅಂದ್ರೆ ಒಂದು ಚೌಲ್ಟ್ರಿಯಲ್ಲಿ ಸೇರಿಸಿ, ಎಲ್ಲರಿಗೂ ಚೌಲ್ಟ್ರಿಯಲ್ಲಿ ಸೇರಿಸ್ಬಿಟ್ಟು ಎಲ್ಲಾ ಡೀಟೇಲ್ಸ್ ಕಲೆಕ್ಟ್ ಮಾಡಿ. ಈಗ ಯಾರೋ ಒಬ್ರು ಬಂದು ಆ ಲೇಡಿ ಮೇಲೆ ಒಂದು ಕೇಸ್ ಕೊಡಿ, ಆಯ್ತಾ. ಮತ್ತೆ ಅವ್ರು ಯಾಕೆ ಕೊಟ್ಟಿದ್ದಾರೆ ಎಲ್ಲದನ್ನು ನಮೂದು ಮಾಡ್ಕೊಂಡು ಒಂದು ಕೇಸ್ ನ ದಾಖಲು ಮಾಡ್ತೀವಿ. ಯಾವ ಸ್ಟೇಷನ್ ಬರ್ತೀರಿ ಸರ್? ಕಾತ್ಕಿ ಪೊಲೀಸ್ ಸ್ಟೇಷನ್. ನೀವೇ ಯಾರನ್ನ ಬಂದ್ರೆ ಅವ್ರ ಗಾಡಿಯಲ್ಲೇ ಕರ್ಕೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ. ಅದೇ ಹೇಳಿದ್ನಲ್ಲ, ಇವಾಗ ಬರ್ದೇರಂಗೆ ನೋಡ್ಕೊತೀವಿ ಅಂತ ಹೇಳಿ 30,000ಕ್ಕೂ ಅಧಿಕ ಮಹಿಳೆಯರಿಗೆ ಮೋಸ ಮಾಡಿದ ಬೆಳಗಾವಿ ತಾಲೂಕಿನ ಹಾಲಭಾವಿ ಗ್ರಾಮದ ಮಹಿಳೆ ಸಂಘದಲ್ಲಿ ಸಾಲ ನೀಡಿ 30,000ಕ್ಕಿಂತ ಅಧಿಕ ಮಹಿಳೆಯರಿಗೆ ವಂಚನೆ ಮಾಡಿದ್ದರಿಂದ ಮಹಿಳೆಯರು ಮನೆ ಮೇಲೆ ಮುತ್ತಿಗೆ ಹಾಕಿರೋ ಘಟನೆ ನಡೆದಿದೆ. ಬೆಳಗಾವಿ ತಾಲೂಕಿನ ಹಾಲಭಾವಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಈ ಮಹಿಳೆ ವಿವಿಧ ಗ್ರಾಮದಲ್ಲಿ ಮಹಿಳೆಯರ ಸಂಘಟನೆ ಮಾಡಿ ಆ ಸಂಘಟನೆಯ ಮಹಿಳೆಯರ ಹೆಸರುಗಳ ಮೇಲೆ ವಿವಿಧ ಸಂಘ ಸಂಸ್ಥೆ ಹಾಗೂ ಫೈನಾನ್ಸ್ಗಳ ಹೆಸರು ಬಳಸಿಕೊಂಡು ಸಾಲ ಕೊಡಿಸೋ ನೆಪದಲ್ಲಿ ಸಾವಿರಾರು ಮಹಿಳೆಯರಿಗೆ ಸಾಲ ಕೊಡಿಸೋ ನೆಪದಲ್ಲಿ ಕೋಟ್ಯಾಂತರ ರೂಪಾಯಿ ಪಂಗನಾಮ ಹಾಕಿರುವ ಕಿಲಾಡಿ ಲೇಡಿ. ಮಹಿಳೆಯರ ಹೆಸರು ಮೇಲೆ 50,000 ರೂಪಾಯಿ ಸಾಲ ತೆಗೆದಿದ್ದಾರೆ. ಅದರಲ್ಲಿನ ಕೆಲವರಿಗೆ 25,000 ರೂಪಾಯಿ ಕೊಟ್ಟು ಇನ್ನು 25,000 ರೂಪಾಯಿ ಹಣ ತಾನು ಪಡೆದು ಆ ಸಾಲದ ಮರುಪಾವತಿಯ ಸಂಪೂರ್ಣ ಜವಾಬ್ದಾರಿಯನ್ನ ಆಕೆ ತೆಗೆದುಕೊಳ್ಳೋದಾಗಿ ನಂಬಿಸಿ ಕೋಟ್ಯಾಂತರ ರೂಪಾಯಿ ಪಡೆದಿದ್ದಾಳೆ. ನಂತರ ಸಾಲವನ್ನ ಮರುಪಾವತಿ ಮಾಡದೆ ಮಹಿಳೆಯರಿಗೆ ವಂಚಿಸಿದ್ದಾರೆ. ಇದರಿಂದ ಗಾಬರಿಗೊಂಡ ಸಾವಿರಾರು ಮಹಿಳೆಯರು ಆಕೆ ಮನೆಗೆ ತರಲಿ ತಮ್ಮ ಹೆಸರಲ್ಲಿ ಪಡೆದಿರುವ ಸಾಲವನ್ನ ಬಡ್ಡಿ ಸಮೇತ ಮರುಪಾವತಿ ಮಾಡುವಂತೆ ಒತ್ತಾಯಿಸಿದ್ದಾರೆ. ಅರ್ಧ ಬಂದವ್ರಿ, 50,000 ಬಂದ್ರಿ, ಅರ್ಧ ಅವ್ರಿಗೆ ಕೊಟ್ಟೈತ್ರಿ. ಇನ್ಸೂರೆನ್ಸ್ 17-18 ನಮಗ್ ಬಂದಾವ. ಎಲ್ಲ ತುಂಬಾ ಅಂತಾಡ್ರಿ ಬರೀ. ಒಂದ್ ಕಂತ ಎಲ್ಲ ತುಂಬಿ ಮುಂದಿನ ಬರಲ್ಲ ಏನ್ ₹25,000 ಅರ್ಧ ಅಮೌಂಟ್ ಅವರ ಎಂಟು ಹೇಳಿ ಅರ್ಧ 25,000 ಕಟ್ಟಿದ್ರಿ. ಇಲ್ಲಿ 24 ಅಂತ ಪ್ರತಿಯೊಂದು ಫೈನಾನ್ಸ್ ಕಂತು 24 ಅಂತ ಬರ್ತಾ ಇದೆ. ಆ 24 ಕಂತು ನಾವು ಕಟ್ಕೊಂಡು ಹಾಕಿದ್ವಿ ಅನ್ನೋದೇ ಬಡಮಂದಿರ ದುಡ್ಡು ನಾಶಕ ಆಗಲಿ ಅಟ ಬರ್ತನ ಜನ ಹೆಂಗಾರಪ್ಪ ಈಗ ಸಾಧಿಸ್ಕೋಬೇಕು ನಾವು ಅಂತ ಹೇಳಿ ಎಲ್ಲರೂ ಕೂಡಿ ಮಾಡ್ರೆ ಏನೋ ಆಗ್ತೈತಿ. ನಾವು ಬರ್ತನದವು ಏನೋ ಅಂತ ಹೇಳಿದ್ರೆ ಆಸಕ್ತಿ ಇಲ್ಲ, ದುಡ್ಡಿನ ಆಸಕ್ತಿ ಇಲ್ಲ. ಫೈನಾನ್ಸಲ್ಲಿ ಲೋನ್ ತೊಗೊಂಡಿದ್ವಿ 24 ಕಂತ ಅವ್ರ ಕಟ್ತಾನ ಅನ್ನೋದಕ್ಕೆ ಲೋನ್ ತರಿಸ್ಕೊಂಡಿದ್ವಿ. ಈಗ 14 ಕಂತ 15 ಕಂತ ಕಟ್ಟಿದ್ದಾರೆ. ಇನ್ನು ಮುಂದೆ ಕಂತ ಜರ ಅಮೌಂಟ್ ಶಾರ್ಟೇಜ್ ಬಿದ್ದೈತಿ. ಇನ್ನು ಮುಂದೆ ಕಟ್ಸಾಕ ಅರ್ಧ ಕಟ್ಟಿದ್ದಾರೆ. 15 ತಿಂಗಳ ಮಟ್ಟ ಅಮೌಂಟ್ ಕಟ್ಸಾಕೆ 11ನೇ ತಿಂಗಳ ಅಮೌಂಟ್ ಬರಲಿ. 11ನೇ ತಿಂಗಳಿಂದ ಈಗ 15 ತಿಂಗಳ ಅಮೌಂಟ್ ಕಟ್ಟಿದ್ದಾರೆ. 11ನೇ ತಿಂಗಳಿಂದ ಸ್ಟಾಪ್ ಆಗಿ 9 ನಮಗೆ ಕಟ್ಟಿದ್ರೆ ಆಗೋದಿಲ್ಲ. ಪೂರ್ತಿ 24 ಅಂತ ನೀವು ಕಟ್ಟೋದಂತ ಲೋನ್ ತೆಗೆದುಕೊಟ್ಟಿದ್ದೀರಿ. ಈಗ ನಮ್ಮ ಕೈಗಿಂದ ಕಟ್ಟೋಕ್ಕಾಗೋದಿಲ್ಲ. ಫೈನಾನ್ಸರ್ಗಳು 20 ಮಂದಿ 15 ಮಂದಿ ಬಂದು ಬಾಗಿಲು ನಿಲ್ಲತ್ತಾರ್ರಿ. ಅವ್ರು ನಿಂತ್ರಂದ್ರೆ ನಾವು ಏನಾರು ಮಾಡ್ಕೊಂಡು ಸಾಯ್ತೇವೆ, ನಮಗೆ ಕಟ್ಟೋಕ್ಕಾಗೋದಿಲ್ಲ ಅಂತ ಹೇಳೋದು. ಒಂದು 50,000 ರೂಪಾಯಿ 2,800 ಹಂಗ 9 ಲೋನ್ ತೆಗದಾರ್ರಿ. 9 ಅಂದ್ರೆ 30,000 ರೂಪಾಯಿ ಕಟ್ಟೋದ್ರಿ. ಒಂದ್ ತಿಂಗಳ 30,000 ರೂಪಾಯಿ ಗಂಡ ಹಿಂದಿ ನಾವು ದುಡ್ಡು 30,000 ರೂಪಾಯಿ ಗಂಡ ಹಿಂದಿ ಪಗಾರ ಆಗುದಿಲ್ಲ, ನಮಗ್ ಕಟ್ಟಾಕ್ ನಿಗುದಿಲ್ಲ. ನೀವು ಹಿಂಗ್ 24 ಕಂತು ಕಟ್ತಾನಂದ್ರಂದ್ರ ನಾವ್ ತೆಗಿಸ್ತಿರಾಕಿಲ್ಲ ಸಂಘ. ನಾವು ಅರ್ಧ ಆಟ ಕಟ್ತಾವಂದ್ರೆ ನಾವು ತೆಗಿಸ್ತಿರಾಕಿಲ್ಲ. ಇನ್ನೊಂದು ನಾವು 8 ದುಡಿತಿದ್ರು 10 ದಿನದ ನಾವು ಇಟ್ಟಿದ್ವು. ನೀವು 24 ಕಂತು ಕಟ್ತಾನಂದ್ರೆ ಹಂಗ ಅರ್ಧ ಆಟ ಕೈ ಬಿಡಾತೀರಿ ಅಕ್ಕ. ನೀವು ಬಿಟ್ಟಿದ್ರೆ ಫೈನಾನ್ಸರ್ ನಮಗೆ ಕಟ್ಟಕ್ ಆಗುದಿಲ್ಲ, ನಾವ್ ಏನಾರು ಮಾಡ್ಕೊಂಡು ಸಾಯ್ತಾನ ಅಂತ ಇದ್ರಿ ಬಡ ಮಂದಿರಿ.
ಫೈನಾನ್ಸರ್ 10 ಜನ 19 ಜನ ಬಂದ್ರೆ ಆಗ್ಲಿಲ್ಲ ಸರ್. ಆ ಫೈನಾನ್ಸರ್ ರೀ ಈ ಸಂಘ ನಡೆಸ್ತಾನೆ ಅಂದ್ರಿ ಅಕ್ಕಾರಿ ಅನ್ನೋದಕ್ಕೆ ನಾವು ಬಡತನ ಮಂದಿರಿ ಆಶಾಕ್ ಬಿದ್ದೀವ್ರಿ. ಬಡತನ ಜನ ರೀ ನಮ್ಗೇನು ಭಾಳ ರೊಕ್ಕ ಮಾಡ್ಕೋಬೇಕಂತ ಯಾರಿಗೂ ಆಶೆ ಇರಾಗಿಲ್ರಿ. ಹೆಂಗೋ ಈಗ ಇಡೀ ಜೀವನ ಅನ್ನ ಇದ್ದದಷ್ಟನ್ನ ಸಹಿಸ್ಕೋಬೇಕಂತ ಅವ್ರ ಮನಸ್ಸು ನಮ್ಮ ಫೈನಾನ್ಸಲ್ಲಿ ಕಿರಿಕಿರಿ ಭಾಳ ಮಾಡತ್ತಾರ್ರಿ. ಆ ಫೈನಾನ್ಸ್ ಕಟ್ಟಿಸ್ರಿ ಫೈನಾನ್ಸಲ್ಲಿ ಕಿರಿಕಿರಿ ಮಾಡಕ್ಕೆ ಬಡತನ ಜನ ಸಾಯಿ ಪರಿಸ್ಥಿತಿ ಬಂದೈತ್ರಿ. ಒಬ್ಬರು ಏನ್ ಮಾಡ್ತಾರೆ ಇನ್ನೂ ಮಠ 10ನೇ ತಿಂಗಳ ಮಠ ದುಡ್ಡು ಸಾಲ ತೆಗದಾರ್ರಿ. 2022 ರಿಂದ 2024 ಮಠ ಸಾಲ ತೆಗದಾರ್ರಿ. ಮುಂದಿನ ಕಾಲದಲ್ಲಿ ಅಕ್ಕ ಕಟ್ಟಿದಾರ್ರಿ.